ನಮಸ್ಕಾರ ವೀಕ್ಷಕರೇ, ನಾನು ಸರೋಜ ಸುಮಂತ್. ಪಟಪಟ ಅಂತ ಮಾತಾಡ್ತಾ ಮುದ್ದಾಗಿ ಕಾಣಿಸುವಂತ ಮಲೈಕನ್ನ ಎಷ್ಟು ಮಿಸ್ ಮಾಡ್ಕೊಂಡಿದ್ರಿ ಅಲ್ವಾ ನೀವು? ಕಲ್ಟ್ ಸಿನಿಮಾ ಮೂಲಕ ಮತ್ತೆ ಅದೇ ಬ್ಯೂಟಿ ನಿಮ್ ಮುಂದೆ ತೆರೆ ಮೇಲೆ ಬರೋದಕ್ಕೆ ರೆಡಿ ಆಗಿದ್ದಾರೆ. ಜನವರಿ 23ನೇ ತಾರೀಕು ಕಲ್ಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಇವತ್ತು ನಮ್ ಜೊತೆ ಆ ಮುದ್ದಾದ ಬೆಡಗಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಾಯ್ ಮಲೈಕಾ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ಇನ್ನೊಂದಷ್ಟು ಸಿನಿಮಾಗಳ ಮೂಲಕ ನೀವು ರಂಜಿಸ್ಲಿ ಅಂತ ನಾವು ಹಾರೈಸ್ತೀವಿ. ಎಸ್, ನಿಮ್ಮನ್ನ ನೋಡೋದಕ್ಕೆ ಎಷ್ಟೋ ಜನ ಕಾಯ್ತಾ ಇರ್ತಾರೆ. ನೀವಂದ್ರೆ ತುಂಬಾ ಕ್ಯೂಟ್ ಎಲ್ರಿಗೂ ಇಷ್ಟ ಅಂತ. ಯಾಕಂದ್ರೆ ಹಿಟ್ಲರ್ ಕಲ್ಯಾಣ ಸೀರಿಯಲ್ ಇಂದ ಕೂಡ ನಿಮ್ಗೆ ಒಂದಷ್ಟು ಫ್ಯಾನ್ಸ್ ಇದ್ದಾರೆ. ಸೊ ಕಲ್ಟ್ ಸಿನಿಮಾ ಮೂಲಕ ಬರ್ತಾ ಇದ್ದೀರಾ. ಸೊ ಯಾವ ತರ ನಿಮ್ಮ ಪಾತ್ರ ಇರುತ್ತೆ ಇದ್ರಲ್ಲಿ ಅಂತ? ನಾವು ನೋಡಿರೋ ಲೀಲಾ, ಮಲೈಕಾ ಬರ್ತಾರ ಮತ್ತೆ? ಖಂಡಿತ ಬರ್ತಾರೆ. ಅದು ಸ್ವಲ್ಪ ಜಾಸ್ತಿ ಇರೋಲ್ಲ ಶೇಡ್, ಅಂದ್ರೆ 2 ಶೇಡ್ ಆಗಿರೋದ್ರಿಂದ ಸರ್ ಎಕ್ಸ್ಟ್ರೀಮ್ ಆಗಿ ಸಖತ್ತಾಗಿ ಬರ್ತಾರೆ. ನನ್ನ ಪರ್ಸನಾಲಿಟಿ ಅಂದ್ರೆ ರಿಯಲ್ ಲೈಫ್ ಅಲ್ಲಿ ಮಲೈಕಾ ಹೇಗಿದ್ದಾಳೆ ಆತರ ಲೀಲಾ ಇಲ್ಲ. ಲೀಲಾ ಅಂದ್ರೆ ನಾನು ಸೀರಿಯಲ್ ಮಾಡಿದ್ದು ಅದೊಂಥರ ತುಂಬಾ ಬಬ್ಲಿ, ಅದ್ ಮಾಡ್ತಾ ಮಾಡ್ತಾ ಹಾಗೆ ಆಗ್ಬಿಟ್ಟೆ ನಾನು. ಅದನ್ನ ದಿನ ಮಾಡ್ತಾ ಅದೇ. ಬಟ್ ಇದ್ರಲ್ಲಿ ನನ್ನ ಪರ್ಸನಾಲಿಟಿಗೆ ತದ್ವಿರುದ್ಧ, ನಾನು ಆತರ ಇಲ್ವೇ ಇಲ್ಲ, ಆತರ ಬರ್ತಿದ್ದಾರೆ. ಅದನ್ನ ಸ್ವಲ್ಪ ಆಕ್ಟ್ ಮಾಡಕ್ಕೆ ಚಾಲೆಂಜಿಂಗ್ ಆಗಿತ್ತು ನನ್ಗೆ. ಬಿಟ್ರೆ ಮುದ್ದಾಗಿ ಖಂಡಿತ ಕಾಣಿಸ್ಕೊಂತೀನಿ, 100% ಕಾಣಿಸ್ಕೋತೀನಿ. ಅದ್ರ ಬಿಟ್ಟು ಬೇರೆ ತರನು ಕಾಣಿಸ್ಕೋತೀನಿ. ಅನಿಲ್ ಅವರ 2ನೇ ಸಿನಿಮಾಗೂ ಕೂಡ ನೀವೇ ಹೀರೋಯಿನ್. ಸೊ ಅವರ ಥಾಟ್ ಅಲ್ಲಿ ನೀವು ಬಂದಾಗ, ಓಕೆ ಅವರು ನಿಮ್ಮನ್ನ ಸೆಲೆಕ್ಟ್ ಮಾಡೋದಕ್ಕೆ ಅಂತ ಕರೆದಾಗ ಕತೆ ಕೂಡ ಕೇಳ್ದಲೆ, ಅಂದ್ರೆ ಸಂಭಾವನೆ ಕೂಡ ಕೇಳ್ದಲೆ ಕತೆನ ಒಪ್ಕೊಂಡಂತವ್ರು ನೀವು. ಆ ಒಂದು ಎಳೆ ನಿಮ್ಮನ್ನ ಅದ್ ಯಾಕೆ ಆ ತರ ಕಾಡಿದ್ದು? ಏನ್ ಎಳೆ ಅದು? ಕತೆ ಕೇಳ್ದೆ ನಾನು. ಫಸ್ಟ್ ಅವ್ರು ನನಗೆ ಫೋನ್ ಮಾಡಿ ಹಿಂಗೆ ಆಫೀಸಿಗೆ ಬನ್ನಿ ಕತೆ ಹೇಳ್ಬೇಕು ಅಂತ. ನಂಗೆ ಗೊತ್ತಿತ್ತು ಅವ್ರು ಕಲ್ಟ್ ಮಾಡ್ತಾರೆ, ಕಲ್ಟ್ ಸಿನಿಮಾಗೆ ಕರಿತಾ ಇದಾರೆ ಅಂತ ನಂಗೆ ಗೊತ್ತಿತ್ತು. ನಾನು ಅಯ್ಯೋ ಏನ್ ಮಾಡೋದಪ್ಪ, ಪೊಲಿಟಿಷಿಯನ್ ಬ್ಯಾಕ್ ಗ್ರೌಂಡ್ ಬೇರೆ, ಹೀರೋಗೆ ಅಂದ್ರೆ ಹೇಗಿರುತ್ತೋ ಏನೋ ಅಂತ ತುಂಬಾ ಭಯ ಇತ್ತು ನಂಗೆ. ಯೂಶಲಿ ನಾನು ಪೊಲಿಟಿಷಿಯನ್ಸ್ ಇಂದ ದೂರ, ನಾನು ಅದ್ರ ಬಗ್ಗೆ ಎಷ್ಟೊಂದ್ ಜನ ಬರ್ಡೇ ಪಾರ್ಟೀಸ್ಗೆ ಅದಕ್ಕೆ ಕಲ್ತ್ರ ನಾನು ಎಲ್ಲೂ ಹೋಗಲ್ಲ. ನಾನು ತುಂಬಾ ಕನ್ಸರ್ವೇಟಿವ್, ಮನೇಲೇ ಇರ್ತೀನಿ. ಹಿಂಗಪ್ಪ ಅನ್ಕೊಂಡ್ ಹೋದೆ. ಸರ್ ಫುಲ್ ಸ್ಕೆಚ್ ಬುಕ್ ಸಮೇತ ಸೀನ್ ಟು ಸೀನ್ ಎಕ್ಸ್ಪ್ಲೈನ್ ಮಾಡಿದ್ರು ನನಗೆ. ಐ ವಾಸ್ ಲೈಕ್, ಅಯ್ಯೋ ದೇವ್ರೆ ಏನ್ ಇನ್ಸಾಕದಾಗ ಬರ್ದಾರೆ ಇವ್ರು ಅನ್ಬಿಟ್ಟು. ನಾನ್ ನಿನಗೆ ಒಳ್ಳೆ ಡೈರೆಕ್ಟ್ರು, ನೀನ್ ಫಸ್ಟ್ ಸಿನಿಮಾ ನಾನ್ ಮಾಡಿದ್ವಿ ಒಟ್ಟಿಗೆ, ಆ ಬಾಂಡಿಂಗ್ ಇಟ್ಕೊಂಡು ನೀವು ಸಿನಿಮಾ ಒಪ್ಕೋಬೇಡ, ನಿಂಗೆ ಇಷ್ಟ ಆದ್ರೆ ನೀನ್ ಒಪ್ಕೋ ಅಂತ. ಸರಿ ಸರ್ ಅಂದ್ಬಿಟ್ಟು ಹೇಳ್ಬಿಟ್ಟು ನಮ್ಮ ಅಮ್ಮಂಗೆ, ನಾನು ಒಂದೇ ಒಂದು ಕ್ಲಾಸ್ ಇತ್ತು, ನಾನು ಕಿಸ್ಸಿಂಗ್ ಸೀನ್ ಮಾಡಲ್ಲ, ನಂಗೆ ಅದು ಮುಂಚೆಯಿಂದನೂ ಅಷ್ಟೇ ನಾನು ಮಾಡಲ್ಲ, ಇಂಟಿಮಸಿ ಸೀನ್ಸ್ ನಾನು ಮಾಡಲ್ಲ, ಬಿಟ್ರೆ ಡನ್, ನಾನು ಒಪ್ಕೋತೀನಿ, ನಾನು ಮಾಡಬೇಕು. ನಂಗೆ ಕಮರ್ಷಿಯಲ್ಸ್ ಬಗ್ಗೆನೂ ಗೊತ್ತಿಲ್ಲ. ನಮ್ಮ ಅಮ್ಮನ ಹತ್ರ ಮಾತಾಡಿ ನಮ್ಮಮ್ಮ ಅಲ್ಲೇ ಕೂತಿದ್ರು. ಆಮೇಲೆ ನಮ್ಮಮ್ಮ ಮಾತಾಡ್ಕೊಂಡ್ರು. ಕತೆ ಅವ್ರು ನರೇಟ್ ಮಾಡಿದ ಸ್ಟೋರಿ ರೀತಿ, ಆಮೇಲೆ ಇವಾಗ ಅದು ಮೂಡ್ ಬಂದಿರೋ ರೀತಿ, 2 ಮ್ಯಾಚ್ ಆಗ್ತದೆ. ಯೂಶಲಿ ಅದು ಮ್ಯಾಚ್ ಆಗಲ್ಲ, ಎಕ್ಸ್ಪ್ಲೈನ್ ಮಾಡೋದು ಮಾಡ್ಬಿಡ್ತಾರೆ. ಆಮೇಲೆ ಅದನ್ನ ತೆರೆ ಮೇಲೆ ತರೋದು ಸಿಕ್ಕಾಪಟ್ಟೆ ಕಷ್ಟ. ಅದು ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಂತ ನಂಗೆ ಅನ್ಸುತ್ತೆ. ಅಂದ್ರೆ ನಿಮ್ಮನ್ನ ಯಾವ ತರ ಸ್ಕೆಚ್ ಮಾಡಿದ್ರು ಅನಿಲ್ ಸರ್? ಅನಿಲ್ ಸರ್ ಒಂಥರ ಯೂಶಲಿ ನನ್ನನ್ನ ಉಪಾಧ್ಯಕ್ಷದಲ್ಲಿ ಪುಟ್ಟಾಣಿ ಹುಡುಗಿ, ಚಿಕ್ಕ ಹುಡುಗಿ ನೋಡಿ ಈ ಕ್ಯಾರೆಕ್ಟರ್ ಮಾಡ್ತಾಳ ಇವಳು, ಬಿಕಾಸ್ ಒಂದು ಮೆಚೂರ್ ಲೆವೆಲ್ ಆಫ್ ಥಿಂಕಿಂಗ್, ಮೆಚೂರ್ ಟಾಕ್ಸ್ ತುಂಬಾ ಇದೆ, ಅದ್ ಆಗತ್ತಾ ಇವಳ ಕೈಯಲ್ಲಿ ಅಂತ ಯೋಚನೆ ಮಾಡಿದುಂಟು. ಆಮೇಲೆ ಉಪಾಧ್ಯಕ್ಷ ಸಕ್ಸಸ್ ಆಯ್ತು. ಆಲ್ರೆಡಿ ಕಲ್ಟ್ ಸರ್ ಸ್ಕ್ರಿಪ್ಟ್ ರೆಡಿ ಆಗೋಗಿತ್ತು, ಇನ್ನು ಯಾರ ಜೊತೆ ಮಾಡ್ಬೇಕು ಅಂತ ಅನೌನ್ಸ್ಮೆಂಟ್ ಮಾಡ್ಬೇಕಿತ್ತು ಅಷ್ಟೇ. ನಾನು ಸಕ್ಸಸ್ ಮೀಟ್ ಅಲ್ಲಿ ಪಾರ್ಟಿಯಲ್ಲಿ ಶಾರ್ಟ್ ಡ್ರೆಸ್ ಹಾಕೊಂಡು ಬಂದೆ. ಯೂಶಲಿ ನಾನು ಎತ್ನಿಕ್ ಬಿಟ್ರೆ ಏನು ಹಾಕೋದೇ ಇಲ್ಲ, ಬರೀ ಕಂಫರ್ಟಬಲ್ ಏನಿರುತ್ತೆ ಅದನ್ನ ಹಾಕೋತೀನಿ. ಅವತ್ ಪಾರ್ಟಿ ಅಲ್ವಾ, ನಾನು ಖುಷಿಯಾಗಿದ್ದೆ. ಸೊ ಸಕ್ಸಸ್ ಬೇರೆ, ನಾನು ಫುಲ್ ಶಾರ್ಟ್ ಬಟ್ಟೆ ಹಾಕೊಂಡ್ಬಿಟ್ಟು ಫ್ರಾಕ್ ಹಾಕೊಂಡ್ ಬಂದೆ. ಓ ಹಿಂಗೂ ಚೆನ್ನಾಗಿ ಕಾಣಿಸ್ತೀಯ ನೀನು, ಅಂದ್ರೆ ಹೀರೋಯಿನ್ ಆದ್ರೆ ಎಲ್ಲದ್ರಲ್ಲೂ ಚೆನ್ನಾಗಿ ಕಾಣಿಸ್ಬೇಕಲ್ವಾ, ಚೆನ್ನಾಗಿ ಕಾಣಿಸ್ತೀಯ, ನಾನು ನೋಡೇ ಇರಲಿಲ್ಲ ಈ ಆಂಗಲ್ ಅಲ್ಲಿ ನೀನ ಅನ್ಬಿಟ್ಟು. ಅದಾಗ ಒಂದ್ ಸ್ವಲ್ಪ ತಿಂಗಳಾದ್ಮೇಲೆ ಅವ್ರು ನಂಗೆ ಕಾಲ್ ಬಂತು, ಬಾ ಕಲ್ಟ್ ಸಿನಿಮಾ ಕತೆ. ಅಂದ್ರೆ ನಿಮ್ಮ ಕಲ್ಟ್ ಸೆಲೆಕ್ಟ್ ಕಾರಣ ಆ ಫ್ರಾಕ್ ಏನೋ ಇರ್ಬೋದೇನೋ ಒಂದ್ ಮೈಂಡ್ ಚೇಂಜ್ ಆಗಕ್ ಅವ್ರಿಗೆ. ಇಲ್ಲಾಂದ್ರೆ ಅವ್ರಿಗೆ ಆಕ್ಟಿಂಗ್ ಮೇಲೆ ಅವ್ರು ನನ್ ಮೇಲೆ ಏನು ಇದಿಲ್ಲ, ಡೌಟ್ ಇಲ್ಲ, ಕಾನ್ಫಿಡೆನ್ಸ್ ಆಗಿದೆ. ಆಕ್ಟಿಂಗ್ ಮಾಡ್ತಾಳೆ, ಎಲ್ಲದ್ರಲ್ಲೂ ಚೆನ್ನಾಗಿ ಕಾಣಿಸ್ತಾಳೆ, ಎಲ್ಲ ಕಲರ್ ಬಟನು ಸೂಟ್ ಆಗುತ್ತೆ, ಆಂಗಲ್ ಚೆನ್ನಾಗಿ ಕಾಣಿಸುತ್ತೆ, ಎಲ್ಲೋಕೆ ತೆಳ್ಳಗೂ ಇದ್ದಾಳೆ, ಎಲ್ಲ ಓಕೆ. ಆದ್ರೆ ಅವ್ರು ನನ್ನ ಯಾವಾಗ್ಲೂ ಚೂಡಿದಾರು, ಕುರ್ತಾಲ್ ನೋಡಿ ಇವಳು ಈ ತರ ಬಟ್ಟನೆ ಹಾಕೊಳ್ಳಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ರು ಅವರು. ಬಟ್ ಒಂದ್ಸತಿ ನಾನು ನೋಡಿದ್ಮೇಲೆ ಅವ್ರ ಮೈಂಡ್ ಚೇಂಜ್ ಆಗೋಯ್ತು. ಈ ಕಿಸ್ಸಿಂಗ್ ಸೀನ್ ಬಗ್ಗೆ ಹೇಳಿದ್ರಿ, ಅಂದ್ರೆ ಕೆಲವೊಬ್ರಿಗೆ ಹೌದು, ನಮ್ಗೆ ನೋಡೋರ್ಗೆ ನೀವು ರಿಯಲ್ ಆಗಿ ಮಾಡಿದ್ರ ಅಥವಾ ಫೇಕ್ ಮಾಡಿದ್ರ ಅದು ಬೇಗ ಗೊತ್ತಾಗಲ್ಲ ನಮ್ಗೆ. ಸೊ ಆ ಮೂಮೆಂಟ್ ಹೇಗಿರುತ್ತೆ ಅಂತ ಒಬ್ರು ಹೀರೋಯಿನ್ಗೆ, ಬಿಕಾಸ್ ಅದು ಎಲ್ರೂ ಲೈಫಿಗೂ ತುಂಬಾ ಇಂಪಾರ್ಟೆಂಟ್ ಕೂಡ. ಆ ಸೀನ್ಗಳನ್ನೆಲ್ಲ ಮಾಡೋಕ್ಕೂ ಆಗಲ್ಲ. ಸಿನಿಮಾ ಅಂತ ಬಂದಾಗ ಕೆಲವೊಂದ್ಸಲ ಪ್ಯಾಷನ್ಗೆ ಕಾಂಪ್ರಮೈಸ್ ಆಗ್ಬೇಕಾಗತ್ತೆ. ಹೆಂಗಿರುತ್ತೆ ಅದು ಅಂತ? ನಿಜವಾದ ಜೀವನದಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಆಪೋಸಿಟ್ ಆಗಿರುತ್ತೆ ಸ್ಕ್ರೀನ್ ಮೇಲೆ ಮಾಡೋದು. ತುಂಬಾ ಕಷ್ಟ ನನಗೆ, ಎಸ್ಪೆಷಲಿ ನನಗೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ಝಯದ್ ಅವ್ರಿಗೂ ಕಷ್ಟ ಆಯ್ತು. ಲೈಕ್
ಅಂದ್ರೆ ಓಪನ್ ಬೇರೆ, ತುಂಬಾ ಜನ ಸುತ್ತಮುತ್ತ ಪಾಪ ಅವರು ಎಲ್ಲಾರನು ಕಳ್ಸಿದ್ರು ವಾಪಸ್ ಹೋಗಿ, ಎಷ್ಟ್ ಜನ ಕಮ್ಮಿ ಆಗಿ ಸೆಟ್ಟಲ್, ಅಷ್ಟು ಮುಜುಗರ ಇರಲ್ಲ ಅಂತ. ಹೌದು. ಅಯ್ಯೋ ದೇವ್ರೆ, ನನ್ ಲೈಫಲ್ಲೇ ಅಷ್ಟ್ ಟೇಕ್, ನಾನು ಸೀರಿಯಲ್ ಅಲ್ಲೂ ಅಷ್ಟ್ ಟೇಕ್ ತಗೊಂಡಿಲ್ಲ ಅನ್ಸುತ್ತೆ. ಅಷ್ಟು ಟೇಕ್ ಸೀರಿಯಲ್ ಹೈಯೆಸ್ಟ್ ನಾನು ಟೇಕ್ ತಗೊಂಡಿದ್ ಸ್ಟಾರ್ಟಿಂಗ್ ಒಂದ್ 5 ಟೇಕ್ ಮಾಡಿರ್ಬೋದು. 10ರಿಂದ ಮೇಲ್ ಹೊಟ್ಟೋಯ್ತು ಟೇಕ್ಸು, ಆಗ್ಲೇ ಇಲ್ಲ. ಅದು ಮಳೆ ಬೇರೆ ಬರ್ತಾ ಇರುತ್ತೆ, ಮಳೆಯಲ್ಲಿ ನಡೆಯೋ ಅದು ಸೀನು. ಅದೇನ್ ರಿಯಲ್ ಲೈಫ್ ಅಲ್ಲಿ ಎಷ್ಟು ಚೆನ್ನಾಗಿ, ಎಷ್ಟು ರೊಮ್ಯಾಂಟಿಕ್ ಆಗಿ ಅನ್ಸುತ್ತೆ, ಅದು ದೇವ್ರಾಣೆ ಸ್ಕ್ರೀನ್ ಮೇಲೆ, ಅಂದ್ರೆ ಸ್ಕ್ರೀನ್ ಮೇಲೆ ನಿಮಗ್ ಅನ್ಸುತ್ತೆ, ಬಟ್ ನಾವ್ ಮಾಡೋರ್ಗ ಅನ್ಸುತ್ತೆ ಶೂಟಿಂಗ್ ಅಲ್ಲಿ. ಓಕೆ, ಅಂದ್ರೆ ಈ ತರ ಇದರಲ್ಲಿ ಒಂದಷ್ಟು ನೀವು ಕಿಸ್ಸಿಂಗ್ ಸೀನು ಅಥವಾ ಬೋಲ್ಡ್ ಕನೆಕ್ಟ್ ಆಗ್ತೀರಾ ಅನ್ನೋದು ಕೂಡ ಕೇಳ್ಪಟ್ವಿ. ಸೊ ಈ ತರ ಮುಜುಗರ ಆಗಿದ್ದು ಇನ್ನು ಯಾವ್ಯಾವ ಸೀನಲ್ಲಿ ಅನ್ನಿಸ್ತು, ಅಂದ್ರೆ ರೀಟೇಕ್ ತಗೊಂಡಿರಾ ಅಂತದ್ದು? ಬೋಲ್ಡ್ ಸೀನ್ಸ್ ಇಲ್ಲ ಸಿನಿಮಾದಲ್ಲಿ, ಕಿಸ್ಸಿಂಗ್ ಸೀನ್ ಒಂದೇ ಇದ್ದಿದ್ದು, ಅದು ಕೂಡ ಚೀಟ್ ಮಾಡಿರೋದು. ಬಟ್ ಬೋಲ್ಡ್ ಸೀನ್ಸ್ ನಾವ್ ಯಾರು, ನಾನಿರ್ಲಿ, ರಚಿತಾ ಮ್ಯಾಮ್ ಇರ್ಲಿ, ಜಯದ್ ಅವ್ರಿರ್ಲಿ, ದೇ ವರ್ ನಾಟ್ ರೆಡಿ ಟು ಡೂ ಎನಿ ಬೋಲ್ಡ್ ಸೀನ್ಸ್. ಬೋಲ್ಡ್ ಸೀನ್ಸ್ ಅನ್ನೋದು ನಾವು ಮಾಡೇ ಇಲ್ಲ ಸಿನಿಮಾದಲ್ಲಿ. ಏನಿದ್ರು ಅಂದ್ರೆ ಅದು ಯಾವ ಲಿಮಿಟ್ ಅಲ್ಲಿ ತೋರ್ಸ್ಬೇಕೋ ಆ ಲಿಮಿಟ್ ಅಲ್ಲಿ ತೋರಿಸ್ತೀವಿ. ಅದು ನಿಮಗೆ ಕನ್ವೆ ಆಗ್ಬೇಕಷ್ಟೇ, ಅದನ್ನ ಪೂರ್ತಿಯಾಗಿ ತೋರ್ಸೋ ಅವಶ್ಯಕತೆ ಇಲ್ಲ. ಇದು ನಿಮಗೆ ಆಡಿಯನ್ಸಿಗೆ ಅರ್ಥ ಆಗತ್ತಾ, ಇಲ್ಲಿಗೆ ಅಲ್ಲಿಗೆ ಅದು ಕಟ್ ಮಾಡ್ಬಿಡೋರು. ಸೊ ಅಷ್ಟು ಬೋಲ್ಡ್ ಸೀನ್ಸ್ ಯಾವ್ದು ಕಷ್ಟನೇ ಆಗಿಲ್ಲ ಆಗಿ ನೋಡಕ್ ಹೋದ್ರೆ. ಆಕ್ಚುಲಿ ಕಷ್ಟ ಆಗಿದ್ದು ಇಂಟರ್ವಲ್ ಬ್ಲಾಕ್, ನಂದು ಜಯದ್ ಅವ್ರದ್ದು 7 pages ಕಾನ್ವರ್ಸೇಷನ್, 7 to 6 pages ಕಾನ್ವರ್ಸೇಷನ್. ನಾನೇ ಮಾತಾಡ್ತೀನಿ ಬರೀ, ಅವ್ರ ಬರೀ ಎಮೋಷನ್ಸ್ ಕ್ಯಾಪ್ಚರ್ ಆಗುತ್ತೆ. ಅಯ್ಯೋ, ಅದು ಶಾರ್ಟ್ ಡ್ರೆಸ್ಸು, ವಾತಾವರಣ ಔಟ್ಡೋರು, ಜನವರಿ ಅಲ್ಲ ಡಿಸೆಂಬರ್ ತಿಂಗಳು, ಹೋದ್ ವರ್ಷ 2024 ಅನ್ಸುತ್ತೆ. ಸಿಕ್ಕಾಪಟ್ಟೆ ಚಳಿ ಇತ್ತು, ಎಕ್ಸ್ಟ್ರೀಮ್ ಚಳಿ ಇತ್ತು. ಆ ಚಳಿಯಲ್ಲಿ ಅಂದ್ರೆ ನಾವು 5 ಗಂಟೆ ತನಕ ಶೂಟಿಂಗ್ ಮಾಡಿದೀವಿ, ಬೆಳಗಿನ ಜಾವ. ಅದು ಚಾಲೆಂಜಿಂಗ್ ಆಗಿತ್ತು. ಅಷ್ಟೇ ಬಿಟ್ರೆ ಬೋಲ್ಡ್ ಸೀನ್ಸ್ ಇಲ್ಲ ಸಿನಿಮಾದಲ್ಲಿ. ನೀವು ಅಂದ್ರೆ ನಿಮ್ಮ ಡೈರೆಕ್ಟರೇ ನಿಮ್ಮನ್ನ ಸೆಲೆಕ್ಟ್ ಮಾಡ್ಬೇಕು ಅಂತಂದ್ರೆ ಅದೊಂದು ಡ್ರೆಸ್ ಅಲ್ಲಿ ನೋಡ್ಬೇಕಾಗಿ ಬಂತು. ಸೊ ನೀವ್ ಯಾಕೆ, ಅಂದ್ರೆ ಈಗಿನ ಜನರೇಷನ್ ಅಲ್ಲಿ ಕಾಮನ್ ಎಲ್ಲಾ ಡ್ರೆಸ್ನು ಅಂದ್ರೆ ಟ್ರೈ ಮಾಡೋದು, ನೀವ್ ಯಾಕೆ ಒಂದೇ ತರದಕ್ಕೆ ಸೀಮಿತ ಆಗಿರುವಂತದ್ದು? ಪರ್ಸನಲಿ ಇಷ್ಟ ಇಲ್ವಾ, ಫ್ಯಾಮಿಲಿನ? ಇಲ್ಲ, ಇಷ್ಟನೇ ಇಲ್ಲ. ಅಂದ್ರೆ ರೂಢಿನೂ ಇಲ್ಲ, ಇಷ್ಟನೂ ಇಲ್ಲ. ಒಬ್ಳೆ ಮಗ್ಳು ಬೇರೆ. ಸೊ ಅಪ್ಪ ಅಂದ್ರೆ ದಾವಣಗೆರೆಯಲ್ಲಿ ಬೆಳೆದಿದ್ ನಾನು, ದಾವಣಗೆರೆ ಅಲ್ಲಿ ಈ ತರ ಎಲ್ಲ ಎಕ್ಸ್ಪೋಜರ್ ಇಲ್ಲ, ತುಂಬಾ ಕಮ್ಮಿ. ಆಮೇಲೆ ಕಂಫರ್ಟ್ ಲೆವೆಲ್ ಇಲ್ಲ ನನ್ಗೆ ಆತರ ಬಟ್ಟೆ ಹಾಕೊಳಕ್ಕೆ. ಹಾಕೋತೀನಿ ಅಂದ್ರೆ ನಂಗೆ ತೀರಾ ಡೀಪ್ ಬಟ್ಟೆ ಹಾಕಕ್ಕಾಗಲ್ಲ, ತೀರಾ ಎಕ್ಸ್ಪೋಸಿಂಗ್ ಬಟ್ಟೆ ಹಾಕಕ್ಕಾಗಲ್ಲ. ಅಂದ್ರೆ ನಾನು ಕಾನ್ಶಿಯಸ್ ಆಗ್ಬಿಡ್ತೀನಿ, ಅವಾಗ ನನಗೆ ಪೋಸ್ ಮಾಡಕ್ಕಾಗಲ್ಲ, ಆಕ್ಟ್ ಮಾಡಕ್ಕಾಗಲ್ಲ. ಸೊ ಅದ್ರ ಬದಲು ನಮ್ಗೆ ಏನ್ ಕಂಫರ್ಟ್ ಇರುತ್ತೆ ಅದ್ ಹಾಕೊಂಡ್ ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಉಂಟಾ ಯಾವತ್ತಾರು ಕಾನ್ಶಿಯಸ್ ಆಗಿ ಆ ಪರಿಸ್ಥಿತಿ ನಿಭಾಯಿಸಕ್ಕಾಗದೇ ಇರುವಂತ ಡ್ರೆಸ್ ಹಾಕೊಂಡಿರೋದು? ಇಲ್ಲ, ಅಂತ ಪರಿಸ್ಥಿತಿ ತರಕ್ಕೆ ಬಿಟ್ಟಿಲ್ಲ ಅನ್ಸುತ್ತೆ ನಾನು. ಇಲ್ಲ, ಮೋಸ್ಟ್ ಆಫ್ ಟೈಮ್ ಸೀರೆ ಹಾಕೊಂಡಿರ್ತೀನಿ ಈವೆಂಟ್ಗಳಂದ್ರೆ, ಇಲ್ಲ ಲಂಗ ಹಾಕೊಂಡಿರ್ತೀನಿ, ಲಂಗ ದಾವಣಿ ಹಾಕಿರ್ತೀನಿ. ಇಲ್ಲ, ಇಂಡಸ್ಟ್ರಿ ನೋಡ್ತಿದ್ದಾರೆ ಅಮ್ಮ, ನೀವು ನಿಮ್ಮ ಬೆಳವಣಿಗೆಯನ್ನು ನೋಡ್ತಿದ್ದಾರೆ. ಈಗ ಮಗಳು ಎಷ್ಟಿಷ್ಟ ಫ್ಯಾನ್ಸ್ ಗಳಿಗೆ ಅನ್ನೋದು ಅಮ್ಮಂಗೆ ಆಲ್ರೆಡಿ ಗೊತ್ತಾಗಿದೆ. ಅಮ್ಮ ಏನಾದ್ರು ಹೇಳ್ತಾರ ಚೇಂಜಸ್ ವಿಚಾರಕ್ಕೆ? ಓ, ತುಂಬಾ ಹೇಳ್ತಾರೆ, ಹೇಳ್ತಾನೆ ಇರ್ತಾರೆ. ಅವರು ಮತ್ತೆ ಜಯದ್ ಅವ್ರು ಸೇರ್ಬಿಟ್ರೆ ನಾನು ಬರೀ ಗೋಳೈಕೊಳ್ಳೋದೇ ಕೆಲ್ಸ. ಅದು ಏನಾಗುತ್ತೆ, ನನ್ ಸ್ವಲ್ಪ ನನ್ ಕ್ಲೋಸ್ ಇರೋ ಜೊತೆ ನಾನು ತುಂಬಾ ಜೋರಾಗಿ ಮಾತಾಡ್ತೀನಿ. ನಂಗೆ ಹೆಂಗ್ ಬೇಕು ನಾನು ಹಂಗೆ ಇರ್ತೀನಿ, ಡಾಮಿನೇಟಿಂಗ್ ಆಗಿರ್ತೀನಿ. ನಂಗೆ ಕ್ಲೋಸ್ ಇರೋರು, ಯಾಕಂದ್ರೆ ಅವ್ರು ನನ್ನೋರು ಅಂತ. ಇವಾಗ ಜಯದ ಜೊತೆ ಅವ್ನು ಏನಾದ್ರು ಮಾತಾಡ್ತಿರುವಾಗ, ಅವ್ರ ಜಗಳ ಆಡ್ತಿರುವಾಗ ಅವ್ನು ಉತ್ತರ ಕೊಡಕ್ ಆಗಲ್ಲ. ಬಿಕಾಸ್ ನಾನ್ ಪಾಯಿಂಟ್ ಅಲ್ಲಿ ಕರೆಕ್ಟ್ ಇರ್ತೀನಿ. ನಮ್ಮ ಅಮ್ಮಂಗೂ ಅಷ್ಟೇ ಉತ್ತರ ಕೊಡಕ್ ಆಗಲ್ಲ, ನಾನ್ ಕರೆಕ್ಟ್ ಆಗಿರ್ತೀನಿ. ಅವ್ರು ಇಬ್ರು ಸೇರಿದ್ರೆ ನಾನ್ ವೀಕ್ ಆಗ್ಬಿಡ್ತೀನಲ್ಲ, ಅವ್ರು 2 ಆಗ್ತಾರೆ, ನಾನು 1 ಆಗ್ತೀನಿ. ಹಂಗೆ ಇವಳು ಹಿಂಗೆ ನಾನು ಮೂಲೆಯಲ್ಲಿ ಕುತ್ಕೊಂಡ್ ಗಂಟು ಮುಖ ಹಾಕೊಂಡ್ ಕೂತ್ಕೋತೀನಿ. ಅಲ್ಲಿವರೆಗೂ ಅವ್ರು ನನ್ನ ಕಾಡಿಸ್ತಾರೆ, ಅಲ್ಲಿವರೆಗೂ ನನ್ನ ಪೀಡಿಸ್ತಾರೆ. ಸೊ ಆತರ ನಮ್ಮಮ್ಮಂಗೆ ರೂಢಿ ಆಗ್ಬಿಡ್ತು ಸೆಟ್ಟು. ಬಟ್ ನಮ್ಮಮ್ಮ ಸೀರಿಯಲ್ ಇಂದಾನು ನೋಡ್ಕೊಂಡ್ ಬಂದ್ರು ಇವಾಗ ಸಿನಿಮಾ. ಬಟ್ ನಾನು ಏನೇ ಸಿನಿಮಾ ಮಾಡಿದ್ರು ಸೀರಿಯಲ್ ನ ಜನ ಮರೆಯೋಕೆ ಆಗ್ತಾ ಇಲ್ಲ ಅನ್ಸುತ್ತೆ. ನಾನು ಎಲ್ಲಿ ಹೋದ್ರು ಕೂಡ ಲೀಲಾ ಅನ್ನೋದೇ ಬರುತ್ತೆ ಹೊರತು ಅದನ್ನ ಮೋಸ್ಟ್ಲಿ ಕಲ್ಟ್ ಬದಲಾವಣೆ ಕೊಡುತ್ತೇನೋ ಅಂತ ಅನ್ಕೊಂತಿದ್ದೀನಿ. ಯಾವ ವಿಚಾರಕ್ಕೆ ಅಮ್ಮ ಮತ್ತೆ ಜೈದ್ ಅವ್ರು ತುಂಬಾ ರೇಗಿಸ್ತಾ ಇದ್ದೀರಿ ನಿಮ್ಮನ್ನ? ಇವಳು ಮಾತ್ ಕೇಳಲ್ಲ, ಇವಳು ಟೈಮ್ ಊಟ ಮಾಡಲ್ಲ, ಆಮೇಲೆ ವಾದ ಮಾಡ್ತಾಳೆ ನಮ್ ಜೊತೆ, ಬೇರೆಯವ್ರ ಜೊತೆ ಎಷ್ಟು ಸ್ವೀಟ್ ಆಗಿರ್ತಾಳೆ, ಎಷ್ಟು ಚೆನ್ನಾಗಿರ್ತಾಳೆ, ಅಯ್ಯೋ ಇಂತ ಹುಡುಗಿನ ಇವಳು ಅಂತ. ನಮ್ ಜೊತೆ ಅಂದ್ರೆ ಎಲ್ಲಾ ಅವತಾರಗಳು ಇವಳು ಸ್ಟಾರ್ಟ್ ಆಗ್ಬಿಡುತ್ತೆ. ತುಂಬಾ ಕೋಪ ಇವಳಿಗೆ, ಆಕ್ಚುಲಿ ಕೋಪ ಎಲ್ಲ ಜಾಸ್ತಿ ನನ್ಗೆ. ಬಟ್ ಏನಿದ್ರು ನನ್ ಕ್ಲೋಸ್ ಒನ್ಸ್ ಅಷ್ಟೇ. ನಮ್ಮ ಅಮ್ಮ ಇರ್ಬೋದು, ನನ್ ಸ್ವಲ್ಪ ಫ್ರೆಂಡ್ಸ್ ಇರ್ಬೋದು, ನಮ್ಮ ಅಪ್ಪನ ಮೇಲೆ ಹೈಯೆಸ್ಟ್ ನಾನು ರೇಗೋದು. ಅವ್ರೇನೋ ಒಂದ್ ಕೇಳೋದನ್ನ 10 ಸತಿ ಕೇಳ್ತಾರೆ, ನನಗದ್ ಆಗಲ್ಲ. ನಂದೇನೋ ತಲೆಯಲ್ಲಿ 100 ಓಡ್ತಾ ಇರತ್ತೆ. ಅವ್ರ ಇದೇನೋ ಅದಕ್ಕೆ ನನ್ ಅಪ್ಪ ಇದನ್ನ 10 ಸತಿ ಕೇಳ್ಬೇಡಿ, ನನ್ಗೆ ಇಷ್ಟ ಆಗಲ್ಲ, ಅದನ್ನ 10 ಸತಿ ಕೇಳ್ತಾರೆ. ಆತರ ರೇಗಾಡೋದು ಜಾಸ್ತಿ ನಾನು. ಸಖತ್ ಗೋಳೈಕೋತಾರೆ. ಈ ಕೆಲವೊಂದ್ಸಲ ವರ್ಕ್ ಪ್ರೆಷರ್ ಇದ್ದೇ ಇರುತ್ತೆ. ಶೂಟಿಂಗ್ ಸೆಟ್ ಅಂದಿದ ತಕ್ಷಣ ಏನ್ ಕೂಲ್ ಆಗಿ ಅಂತೂ ಇರಕ್ಕಾಗಲ್ಲ. ಶೂಟಿಂಗ್ ಸೆಟ್ ಅಲ್ಲಿ ಹೆವಿ ಕೋಪ ಬಂದ್ಬಿಟ್ರೆ ಏನ್ ಮಾಡ್ತೀರಾ?
ಯಾರ ಹತ್ರನು ಮಾತಾಡಲ್ಲ, ಸೈಲೆಂಟ್ ಆಗಿರ್ತೀನಿ, ಒಂದ್ ಕಡೆ ಹೋಗಿ ಕೂತ್ಕೋತೀನಿ, ಆಗುತ್ತಾ ನಮ್ಮ ಅಸಿಸ್ಟೆಂಟ್ಸ್ ಜೊತೆ ಮಾತಾಡ್ಕೊಳ್ತೀನಿ, ಹ್ಮ್ ಕ್ಯಾರ್ಮನ್ಗೆ ಹೋಗಿ ಜೋರಾಗಿ ಬೈಕೊಂಬಿಡೋದು, ಏನೇನ್ ಬೈಕೊಳೋದು. ಯೂಶಲಿ ಅಷ್ಟ್ ಕೋಪ ಬಂದಿಲ್ಲ ಸೆಟ್ ಅಲ್ಲಿ ನನ್ಗೆ ಇಲ್ಲಿ ತನಕ ಬಂದಿಲ್ಲ. ಮನೇಲೆ ಜಾಸ್ತಿ ನಂದು, ಮನೇಲಿ ಕ್ಲೋಸ್ ಇರೋರ್ ಹತ್ರನೇ ಜಾಸ್ತಿ ಕೋಪ, ಮುನ್ಸು, ಪೊಸೆಸಿವ್ನೆಸ್ ಅದೆಲ್ಲ ಬರುತ್ತೆ. ಬೇರೆ ಕಡೆ ಎಲ್ಲ ಕೇರೆ ಮಾಡಲ್ಲ, ಮಾತಾಡಲಿ. ಇವಾಗ ಹೆಂಗೆ ಟ್ರೋಲ್ಗಳಿಗೆ ಕಮೆಂಟ್ಸ್ ಗಳಿಗೆ ಬೆಲೆ ಕೊಡೋದಲ್ಲ, ಹಂಗಾಗೋಗ್ಬಿಡ್ತೀವಿ ನಾವು. ಅಲ್ಲ, ಅವನ್ನೆಲ್ಲ ನೆಗ್ಲೆಕ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನಮ್ಮ ಜೀವನ ಉತ್ತಮವಾಗಿರ್ಬೇಕು ಅಂದ್ರೆ ಅದನ್ನ ಆಕ್ಚುಲಿ ಇವಾಗ ಮುಂಚೆ ನಾವು ಆಕ್ಟ್ರೆಸಸ್ ಫೇಸ್, ಇವಾಗ ಆಂಕರ್ಸ್ ಕೂಡ ಫೇಸ್ ಮಾಡೋಂಗ್ ಆಗೋಗ್ಬಿಟ್ಟಿದೆ ಅಲ್ವಾ. ಇವಾಗ ನೀವೇನಾದ್ರು ಪ್ರಶ್ನೆ ಕೇಳಿದ್ರೆ ಹಾ ಇವ್ರಿಗೆ ಬುದ್ಧಿ ಇಲ್ಲ, ಈ ತರ ಪ್ರಶ್ನೆ ಕೇಳ್ತಾರೆ, ಆ ತರ ಎಲ್ಲ ಕಮೆಂಟ್ ಮಾಡ್ತಾರೆ. ಸೊ ಅಂದ್ರೆ ಈಸಿ ಆಗೋಗ್ಬಿಟ್ಟಿದೆ ಅವ್ರಿಗೆ, ನಾವ್ ಯಾರು ಅಲ್ವೇ ಅಲ್ಲ. ಅವ್ರಿಗೆ ಏನ್ ಕೆಲ್ಸ ಹೇಳಿ, ಅವ್ರ ಅಪ್ಪ ಅಮ್ಮಂಗ್ ಅವ್ರ ಒಳ್ಳೆ ಮಗನೋ ಮಗಳೋ ಆಗಿದಾರೋ ಗೊತ್ತಿಲ್ಲ, ಅವ್ರ ಹೆಂಡತಿ ಒಳ್ಳೆ ಗಂಡನೋ ಅಥವಾ ಗಂಡಂಗ್ ಒಳ್ಳೆ ಹೆಂಡತಿ ಆಗಿದಾರೋ ಗೊತ್ತಿಲ್ಲ, ಆದ್ರೆ ಒಂದ್ ಮೂಲೆಯಲ್ಲಿ ಕುತ್ಕೊಂಡು ಕಮೆಂಟ್ ಅಂತೂ ಅಚ್ಚುಕಟ್ಟಾಗಿ ಮಾಡ್ತಾರೆ. ನಾನ್ ಹೇಳೋದು, ಅವ್ರು ಕಮೆಂಟ್ ಮಾಡೋರು ಮಾಡ್ತಾರೆ, ಬೆಳೆಯೋರು ಬೆಳೀತಿರ್ತಾರೆ, ಯಾರು ಏನು ಚೇಂಜ್ ಮಾಡಕ್ಕಾಗಲ್ಲ. ಅದೊಂದು ಓಪನ್ ಪ್ಲಾಟ್ಫಾರ್ಮ್ ಆಗಿದೆ. ಮೇ ಬಿ ಏನಾದ್ರು ಒಂದ್ ಒಳ್ಳೆ ಗೌರ್ಮೆಂಟ್ ಏನಾದ್ರು ಒಂದ್ ಒಳ್ಳೆ ಇನಿಷಿಯೇಟಿವ್ ತಗೊಂಡು ಅದನ್ನ ಅಬ್ಯೂಸಿಂಗ್ ಆಗಿ ಮಾತಾಡ್ಬಾರ್ದು ಅನ್ನೋದು. ನಂಗೆ ಮೊನ್ನೆ ಒಬ್ರು ಸೀರಿಯಲ್ ಫ್ರೆಂಡ್ ನನ್ಗೆ ಅವಳ ಸ್ಟೋರಿಯಲ್ಲಿ ಹಾಕೊಂಡಿದ್ರು, ಇಷ್ಟು ಕೆಟ್ಟದಾಗಿ ಬರ್ದಿದ್ದಾರೆ ಆ ಮನುಷ್ಯ, ಒಬ್ಬ ಹುಡ್ಗ ಅಂದ್ರೆ ಅವಳು ಇಡೀ ಬಾಡಿನ ಎಕ್ಸ್ಪ್ಲೇನ್ ಮಾಡಿ ಅಷ್ಟು ಕೆಟ್ಟದಾಗಿ ಕಮೆಂಟ್ ಹಾಕಿದ್ದಾರೆ. ಅಂತವ್ರಿಗೆ ಏನ್ ಮಾಡ್ತೀರಾ ನೀವು? ನನಗೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ, ಒಂಥರ ಬ್ಲಾಂಕ್ ಆಗ್ಬಿಡ್ತಾರೆ. ಯಾಕಂದ್ರೆ ನಾವು ಅವಳು ಸೀರಿಯಲ್ ಮಾಡೋರಿಗೆ ಸಿನಿಮಾಕ್ಕಿಂತ ಹೆಕ್ಟಿಕ್ ಸ್ಕೆಡ್ಯೂಲ್ ಇರುತ್ತೆ ಅಲ್ವಾ. ಇಷ್ಟು ಮಧ್ಯದಲ್ಲಿ ಇಂಥದೆಲ್ಲ ನೋಡ್ಬೇಕಾ, ನಾವು ಇಂಥದೆಲ್ಲ ಕೇಳಿಸ್ಕೊಬೇಕಾ ಅಂತ. ಅದು ಅವಳು ಮಾಡ್ತಿರೋದು ಒಂದು ದೇವಿ ಸೀರಿಯಲ್, ಅದ್ರಲ್ಲಿ ಅವಳು ಆತರ ಬಟ್ಟೆ ಹಾಕಲ್ಲ, ಏನೂ ಇಲ್ಲ, ಸುಮ್ನೆ ನಾನು ಹಿಂಗಿರ್ಬೇಕು ಹಂಗಿರ್ಬೇಕು, ಏನೇನೋ ಏನ್ ಹೇಳಕ್ಕಾಗತ್ತಂತ. ಅಂದ್ರೆ ಏನೇ ಧೈರ್ಯ ಇದ್ರು ಕೂಡ ಈ ನೆಗ್ಲೆಕ್ಟ್ ಬಂದ್ ಹೇಳ್ತಾರ ಅವರು, ಆ ಧೈರ್ಯ ಇರಲ್ಲ ಅವ್ರಿಗೆ. ಅಲ್ಲ, ಅವ್ರಿಗಲ್ಲ, ನಾ ರಿಸೀವ್ ಮಾಡ್ಕೊಳ್ಳೋ. ನೀವೀಗ ಆಕ್ಟ್ರೆಸ್ ಅಲ್ವಾ, ಏನೋ ಒಂದು ಯಾವ್ದೋ ಈಗ ಅವತ್ ಪಾರ್ಟಿಗೆ ಹೋದ್ವಿ, ಒಂದ್ ಶಾರ್ಟ್ ಡ್ರೆಸ್ ಹಾಕೊಂಡಿದ್ವಿ ಅಂತ ಇಟ್ಕೊಳ್ಳಿ, ನಿಮ್ಗದೇನು ಅನ್ಸಲ್ಲ. ಬಟ್ ಯಾರೋ ಖಾಲಿ ಕುಂತಿರ್ತಾರಲ್ಲ, ಖಾಲಿ ಪೋಲಿಗಳು, ಅವ್ರು ಒಂದು ಕಮೆಂಟ್ ಹಾಕಿದಾಗ ನೀವ್ ಹಿಂಗ್ ಅನ್ಬಹುದು. ಬಟ್ ಅದೇ ಕಮೆಂಟ್ ನ ನಿಮ್ಮ ರಿಲೇಟಿವ್ ಯಾರೋ ನೋಡಿದಾಗ ಅವ್ರಿಗೆ ಏನ್ ಅನ್ಸ್ಬಹುದು ಅಂತ. ಹೌದು, ಅಂದ್ರೆ ಅದು ಇವಾಗ ನಿಮಗೆ ಏನಾದ್ರು ಫೇಸ್ ಮಾಡಿದ್ದೀರಾ ತರ ಯಾರಾದ್ರೂ ರಿಲೇಟಿವ್ ನೋಡಿ ಏನಾದ್ರು ಹೇಳಿ? ಇಲ್ಲ, ಬಟ್ಟೆ ವಿಷಯದಲ್ಲಿ ಅಂತದೆಲ್ಲ ಏನು ಇಲ್ಲ. ಯೂಶಲಿ ಹಂಗೆ ಅಶ್ಲೀಲವಾಗಿ ಕಮೆಂಟ್ಸ್ ಗಳು ನಾನ್ ಕೇಳಿಲ್ಲ, ಬಟ್ ಬೇರೆಯವ್ರಿಗಾಗಿರೋದ್ ನೋಡಿದೀನಿ, ತುಂಬಾ ನೋಡಿದೀನಿ. ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾಗಲ್ಲ ಕೋಪದಲ್ಲಿ. ನಾನ್ ಹೇಳೋದು, ಇವಾಗ ರಶ್ಮಿಕಾ ಮಂದಣ್ಣ ನೀವ್ ತಗೊಳ್ಳಿ, ಅವ್ರನ್ನ ಪರ್ಸನಲಿ ಪ್ರೊಫೆಷನಲಿ ಆಕ್ಟಿಂಗ್ ಅವ್ರು ಚೆನ್ನಾಗಿಲ್ಲ, ಎಲ್ಲದಕ್ಕೂ ಟ್ರೋಲ್ ಮಾಡ್ತಾರೆ. ಬಟ್ ಎಲ್ಲಿ ಇದಾರ ಅವ್ರು ಇವಾಗ ಅಲ್ವಾ? ನೀವ್ ಎಲ್ಲಿದ್ದೀರಾ, ಅವ್ರು ಎಲ್ಲಿದ್ದಾರೆ ಅಷ್ಟೇ ನಾನು ಹೇಳುದು. ನೀವು ಅವ್ರು ಎಲ್ಲಿದ್ದಾರೆ ಅದನ್ನ ಮುಟ್ಟಕ್ಕಾಗಲ್ಲ, ನೀವು ಊಹೆನೂ ಮಾಡ್ಕೊಳಕ್ಕಾಗಲ್ಲ, ಅವ್ರ ಜೊತೆ ಒಂದು ಫೋಟೋ ಕೂಡ ತೆಗ್ಸ್ಕೊಳಕ್ಕಾಗಲ್ಲ, ಖಂಡಿತ ಆಗಲ್ಲ. ಆದ್ರೆ ಅಂತವ್ರೆ ಅವ್ರ ಮುಂದೆ ಬಂದಾಗ ಮೇಡಮ್ ಒಂದ್ ಸೆಲ್ಫಿ, ನಿಮ್ಗೆ ಈ ಸಿನಿಮಾ ನಂಗೆ ಇಷ್ಟ, ಆ ಸಾಂಗ್ ಇಷ್ಟ, ಇದಿಷ್ಟ, ಅವರೇ ಮಾತಾಡೋದು. ಹೌದು, ಈ ತರ ಏನಕ್ ಬೇಕು? ಈ ಸಿನಿಮಾದಲ್ಲಿ ನೀವು ನಿಮ್ಮ ಈ ಪೋಸ್ಟರ್ ನ ನೋಡ್ತಾ ಇದ್ರೆ ಭರತನಾಟ್ಯ ಕಲಾವಿದ ತರ ಕಾಣಿಸ್ತಾ ಇದ್ದೀರಾ. ಸೊ ನೀವೇನಾದ್ರು ಮುಂಚೆ ಭರತನಾಟ್ಯ ಕಲ್ತಿದ್ರ? ಹೇಗೆ ಇದು ಡ್ಯಾನ್ಸ್? ಯಾಕಂದ್ರೆ ನಿಮ್ಮ ಸೋಷಿಯಲ್ ಮೀಡಿಯಾದಾಗ ನಾವು ಆಲ್ಮೋಸ್ಟ್ ನಿಮ್ಮ ಡ್ಯಾನ್ಸ್ ನ ನೋಡ್ಬಿಟ್ಟಿದೀವಿ. ಭರತನಾಟ್ಯ ಕಲ್ತಿಲ್ಲ, ಆಕ್ಚುಲಿ ಕಲಿಬೇಕಿತ್ತು. ನಾನ್ ಟು ಬಿ ವೆರಿ ಫ್ರಾಂಕ್, ನಂಗೆ ಡಾನ್ಸ್ ಬರ್ತಿರ್ಲಿಲ್ಲ. ಸ್ವಿಮ್ಮಿಂಗ್ ಮಾಡಿ ನಾನ್ ಸ್ವಿಮ್ಮರ್ ಇದರಿಂದ ಬಾಡಿ ಗಟ್ಟಿ ಆಗ್ಬಿಡುತ್ತೆ ನಮ್ಗೆ ಸ್ವಿಮ್ಮರ್ಸ್ಗೆ. ಅಂದ್ರೆ ಬೈಸೆಪ್ಸ್ ಎಲ್ಲ ಬರುತ್ತೆ, ಸ್ವಿಮ್ ಮಾಡಿ ಫ್ರೀ ಸ್ಟೈಲ್ ಸ್ವಿಮ್ಮಿಂಗ್ ಎಲ್ಲ ಪೋಸ್ಚರ್ಸ್ ಮಾಡಿ ನಮ್ಗೆ ಬಾಡಿ ಸ್ಟಿಫ್ ಆಗ್ಬಿಡುತ್ತೆ. ಅಂದ್ರೆ ಮ್ಯಾಸ್ಕ್ಯುಲಿನ್ ಬಾಡಿ ತರ ಆಗೋಗುತ್ತೆ. ಅದು ನಾನು ಒಂದು 5th ಸ್ಟ್ಯಾಂಡರ್ಡ್ 2nd ಸ್ಟ್ಯಾಂಡರ್ಡ್ ನಾನು ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡಿದವಳು. 8th ಸ್ಟ್ಯಾಂಡರ್ಡ್ ತನಕ ಸ್ವಿಮ್ ಮಾಡಿದೆ. 8th ಸ್ಟ್ಯಾಂಡರ್ಡ್ ಮುಗ್ದಾದ್ಮೇಲೆ ಅಮ್ಮ ಈ ದಾಂಡ್ಯ ಬರುತ್ತೆ ನನಗ್ ಹಾಕಿದ್ರು. ಎಲ್ಲರೂ ಎಷ್ಟು ಚೆನ್ನಾಗ್ ಮಾಡೋರು, ನನಗೆ ಹಿಂಗ್ ಆಡಕ್ ಬರ್ತಾ ಇಲ್ಲ. ಹಿಂಗೆ ಆಡ್ತಾ ಇದ್ದಿದ್ ನಾನು. ಇವಳೇನ್ ಹಿಂಗ್ ಮಾಡ್ತಾಳೆ ಇಷ್ಟ ಕೆಡದಾಗಿ. ನಮ್ಮಮ್ಮ ಟೆನ್ಷನ್ ಮಾಡ್ಕೊಂಡು ತುಷಾರ್ ಭಟ್ ಅಂತ ರಾಜಸ್ಥಾನಲ್ಲಿ ಫೇಮಸ್ ದಾಂಡಿಯಾ ಟೀಚರ್, ಅವ್ರು ಬಂದಿದ್ರು. ಅದೊಂದು 15 days ಮಾಸ್ಟರ್ ಕ್ಲಾಸ್ಗೆ. ಏನು ಮಾಸ್ಟರ್ ಹಿಂಗ್ ಮಾಡ್ತಾ ಇದ್ದಾಳೆ ಇವಳಿಗೆ ಏನ್ ಬರುತ್ತೋ ಇಲ್ವೋ ಅಂತ ನಮ್ಮಮ್ಮ ಫುಲ್ ಗಾಬರಿ ಆಗೋಯ್ತೆ. ತಡೀರಿ 15 days ಅಲ್ಲಿ ಅಲ್ಲಿ ಎಲ್ಲರಿಗಿಂತ ಸಕ್ಕತ್ತಾಗಿ ಡಾನ್ಸ್ ಮಾಡ್ಬಿಡ್ತಿದ್ದೆ ನಾನು. ಅಂದ್ರೆ ಮೋಸ್ಟ್ಲಿ ಅದ್ ಒಳಗಿತ್ತು ಅನ್ಸುತ್ತೆ. ಸ್ವಿಮ್ಮಿಂಗ್ ಮಾಡ್ತಾ ಅದನ್ನ ಮರ್ತೋಗ್ಬಿಟ್ಟಿದ್ದೆ. ಬಟ್ ಭರತನಾಟ್ಯಂ ಯಾವತ್ತೂ ಕಲ್ತಿಲ್ಲ ನಾನು. ಕಥಕ್ ಅವ್ರ ಜೊತೆನೆ ಕಥಕ್ 1-2 months ಕಲ್ತಿದ್ದೀನಿ ಅಷ್ಟೇ, ಬಿಟ್ರೆ ಪರ್ಫೆಕ್ಟ್ ಡಾನ್ಸ್ ಅಂತ ಎಲ್ಲೂ ಕಲ್ತಿಲ್ಲ. ಏನು ಅಂದ್ರೆ ಸ್ವಿಮ್ಮಿಂಗ್ ಕಂಟಿನ್ಯೂ ಮಾಡಿದ್ರೆ ಏನಾದ್ರು ಗೋಲ್ ಇತ್ತ ಅದ್ರಲ್ಲಿ? ನಮ್ಮಪ್ಪ ಸ್ಪೋರ್ಟ್ಸ್ ಪರ್ಸನ್, ಹೀಸ್ ಅ ಕ್ರಿಕೆಟರ್.
ಅವ್ರು ರಂಜಿ ಟ್ರೋಫಿಗೆಲ್ಲ ಕ್ರಿಕೆಟ್ ಆಡಿದ್ರು ಆ ಟೈಮಲ್ಲಿ. ಸೊ ಕರ್ನಾಟಕ ಲೆವೆಲ್ ಎಲ್ಲ ಅವ್ರು ಕ್ರಿಕೆಟ್ ಆಡಿರೋದ್ರಿಂದ ಅವ್ರಿಗೆ ಸಿಕ್ಕಾಪಟ್ಟೆ ಸ್ಪೋರ್ಟ್ಸ್ ಅಲ್ಲಿ ಆಸಕ್ತಿ. ಸೊ ಅದಕ್ಕೆ ನನ್ಗೂ ಕೂಡ ಸ್ವಿಮ್ಮಿಂಗು, ಬ್ಯಾಡ್ಮಿಂಟನ್ ಎಲ್ಲದಕ್ಕೂ ಕಳ್ಸೋರು. ಬಟ್ ನನ್ನ ಆಸಕ್ತಿ ಈ ಕಡೆ ಇತ್ತು, ನಾನು ಈ ಕಡೆ ಸೆಳಿತಾ ಬಂದೆ ಅಷ್ಟೇ. ರಚಿತಾ ರಾಮ್ ಮೇಡಮ್ ಕೂಡ ನಿಮ್ ಜೊತೆ ಇದ್ದಾರೆ. ಅಂದ್ರೆ ಈಗ ಕನ್ನಡ ಇಂಡಸ್ಟ್ರಿಯ ಲೇಡಿ ಸೂಪರ್ ಸ್ಟಾರ್ ಅವರು. ಸೊ ಏನಾದ್ರು ಎದುರು ಬದ್ರು ಆಗ್ತೀರಾ ಸಿನಿಮಾದಲ್ಲಿ? ಖಂಡಿತ ಆಗ್ತೀವಿ, ಖಂಡಿತ. ಅದನ್ನ ಇಬ್ರು ಸ್ಕ್ರೀನ್ ಶೇರ್ ಮಾಡಿದೀವಿ. ಅವ್ರ ಜೊತೆ ಹೆಚ್ಚಾಗಿ ಒಂದು 2 to 3 days ಕೆಲಸ ಮಾಡಿದ್ದೀನಿ ನಾನು. ಬಟ್ ತುಂಬಾ ಚೆನ್ನಾಗಿತ್ತು ಅವ್ರ ಜೊತೆ ಎಕ್ಸ್ಪೀರಿಯನ್ಸ್. ನನಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರಲಿಲ್ಲ, ಬಿಕಾಸ್ ಒಂದು 2 days ಕೆಲಸ ಮಾಡಿದ್ರಿಂದ. ಬಟ್ ಅವ್ರ ಸ್ಕ್ರೀನ್ ಮೇಲೆ ಕಾಣಿಸೋ ರೀತಿ, ಆಮೇಲೆ ಅವ್ರ ನಾನು ಆಫ್ ಸ್ಕ್ರೀನ್ ನಾನು ಮಾತಾಡಿದ ರೀತಿ ಅವ್ರ ಜೊತೆ, ಶಿ ಇಸ್ ವೆರಿ ಸಿಂಪಲ್. ಅಂದ್ರೆ ಅನ್ಸಲ್ಲ ಲೈಕ್ ಡಿಂಪಲ್ ಕ್ವೀನ್, ಶಿ ಇಸ್ ಡನ್ ಸೋ ಮೆನಿ ಮೂವೀಸ್ ಅಂತ ಡೆಫಿನೆಟ್ಲಿ ಅನ್ಸಲ್ಲ. ನನಗೆ ಒಂಥರ ಪ್ರೌಡ್ ಫೀಲಿಂಗ್ ಅಷ್ಟೇ. ಅಲ್ಲ, 2 ಕ್ಯೂಟ್ ಬೇಬಿಗಳೇ ಸೇರಿದಂಗೆ. ಯಾಕಂದ್ರೆ ರಚಿತಾ ರಾಮ್ ಅವ್ರನ್ನ ನಾವು ಆಫ್ ಸ್ಕ್ರೀನ್ ನೋಡಿದಾಗೆಲ್ಲ ಅವರು ತುಂಬಾ ಕ್ಯೂಟ್. ಏನೇ ತೆರೆ ಮೇಲೆ ಸೀರಿಯಸ್ ಪಾತ್ರಗಳನ್ನ ಮಾಡಿದ್ರು ಅವ್ರ ಮಗು ತರನೇ ಕಾಣಿಸೋದು ತೆರೆಯಿಂದ. ಸೊ ನೀವು ಅದೇ ತರ. ಸೊ ಆ ಬಾಂಡಿಂಗ್ ತುಂಬಾ ಚೆನ್ನಾಗಿ ಬೆರ್ತೋಗಿರುತ್ತೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇಬ್ರದ್ದು, 100% ಟೋಟಲ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್. ಅದೊಂಥರ ಸಖತ್ತಾಗಿದೆ. ಅದ್ ಹೇಗೆ ಇಬ್ರು ಬರ್ತೀವಿ, ಏನಕ್ಕೆ ಬರ್ತೀವಿ, ಅದ್ ಏನ್ ಕ್ಯಾರೆಕ್ಟರು, ಯಾವ ಸಿಚುವೇಶನ್, ಯಾವ ಸೀನ್ಗೆ 2 ಕ್ಯಾರೆಕ್ಟರ್ ಪಾತ್ರಗಳು ಹೀರೋ ಹತ್ರ ಬರುತ್ತೆ ಅನ್ನೋದೇ ಒಂದ್ ಸಸ್ಪೆನ್ಸ್ ಕ್ರಿಯೇಟ್ ಮಾಡುತ್ತೆ. ನಿಮ್ಮ ಈ ಸಿನಿಮಾದು ಕೂಡ ಸಾಂಗ್ಸ್ ಹಿಟ್ ಆಗಿದೆ. ಉಪಾಧ್ಯಕ್ಷ ಸಾಂಗ್ ಅಂತೂ ಈಗಲೂ ಕೇಳ್ತಾ ಇದ್ದಾರೆ. ನಮ್ಮ ಎಷ್ಟೋ ಜನದ ರಿಂಗ್ ಟೋನ್ ಕೂಡ ನಾನ್ ಕೇಳ್ಪಟ್ಟಂಗೆ ಅವ್ರದ ಕಾಲರ್ ಟೂನ್ ಕೂಡ ಇನ್ನೂ ಅದೇ ಇದೆ. ಸೊ ಈ ಸಿನಿಮಾದು ಕೂಡ ಸಾಂಗ್ ಹಿಟ್ ಆಗ್ತಿದೆ, ಅಯ್ಯೋ ಶಿವನೇ. ಸೊ ಸಾಂಗ್ಸ್ ಗಳ ಬಗ್ಗೆ ಹೇಳೋದಾದ್ರೆ, ಮೇಜರ್ ಸ್ವಚ್ಛವಾಗಿ ಅಚ್ಚ ಕನ್ನಡದಲ್ಲಿ ಅನಿಲ್ ಸರ್ ಬರ್ದಿರೋದು ಅಯ್ಯೋ ಶಿವನೇನ. ಅಯ್ಯೋ ಶಿವನೇ ಇರ್ಬೋದು, ಪ್ಯಾಥೋ ಸಾಂಗ್ ಇರ್ಬೋದು, ಬ್ಲಡಿ ಲವ್ ಇರ್ಬೋದು, ಎಲ್ಲ ಸರೇ ಬರ್ದಿರೋದು. ಆಮೇಲೆ ಅದಕ್ಕೆ ತಕ್ಕನಾಗೆ ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್, ಜಸ್ಕರಣ್ ಸಿಂಗ್ ವಾಯ್ಸು, ಪೃಥ್ವಿ ಭಟ್ ಅವ್ರ ವಾಯ್ಸು ಎಲ್ಲ ಮ್ಯಾಚ್ ಆಗಿದೆ. ಆಮೇಲೆ ನಾನು ಮತ್ತೆ ಜಯದ್ ಅವ್ರು ನನ್ಗನ್ಸೋ ಪ್ರಕಾರ ಒಂದು ಒಳ್ಳೆ ಫ್ರೆಶ್ ಪೇರ್ ಕಾಣಿಸ್ತೀವಿ ಇಂಡಸ್ಟ್ರಿಗೆ. ಯೂಶಲಿ ಅಂದ್ರೆ ಇತ್ತೀಚೆಗೆ ಫ್ರೆಶ್ ಪೇರ್ ಅಂತ ಬಂದಿಲ್ಲ. ಇಬ್ರನ್ನ ಒಟ್ಟಾಗಿ ನೋಡಿದ್ರೆ ಚೆನ್ನಾಗಿದೆ ಈ ಪೇರ್ ಅಂತ ಅನ್ಸುತ್ತೆ. ಸೊ ಆ ತರ ಅಯ್ಯೋ ಶಿವನೇ ಕ್ಲಿಕ್ ಆಗಿದ್ದು ಚೆನ್ನಾಗಿತ್ತು. ನಮ್ಗೆ 8 ದಿನ ನಾವು ಶೂಟ್ ಮಾಡಿರೋದು ಅಯ್ಯೋ ಶಿವನೇ ಸಾಂಗ್ ಮಳೆಯಲ್ಲಿ. ಅದ್ ಇವತ್ತು ವರ್ತ್ ಇಟ್ ಅಂತ ಅನ್ಸುತ್ತೆ, ಬಿಕಾಸ್ ಹಿಟ್ ಆಗಿರೋದ್ರಿಂದ. ಜೈದ್ ಖಾನ್ ಅವರು ಸಿನಿಮಾ ಅಂದಿದ ತಕ್ಷಣ ಒಪ್ಕೊಳ್ಳೋಕ್ಕೂ ಮುಂಚೆ ನೀವು ಒಬ್ರು ಪೊಲಿಟಿಷಿಯನ್ ಮಗ ಹೇಗಪ್ಪ ಏನು ಅಂತ ಅಂತಿದ್ದವರು. ಸಿನಿಮಾ ಇಷ್ಟು ವರ್ಷ 1.5 ವರ್ಷದ ಜರ್ನಿನಲ್ಲಿ ಹೇಗ್ ಕಂಡ್ರು ಜೈದ್? ಟೋಟಲ್ ಡಿಫ್ರೆಂಟ್ ಪರ್ಸನ್, ವೆರಿ ಡೌನ್ ಟು ಅರ್ತ್. ಎಲ್ಲರೂ ಹೇಳ್ತಾರೆ ಡೌನ್ ಟು ಅರ್ತ್ ಅಂದ್ರೆ ಇವಾಗ ಒಂದ್ ರೂಮ್ ಅಲ್ಲಿ ಇಷ್ಟು ಜನ ಇದೀವಿ ಅಂದ್ರೆ ಎಲ್ಲರೂ ಊಟ ಮಾಡಿದ್ರ, ಎಲ್ಲರೂ ತಿಂಡಿ ತಿಂದ್ರ, ಎಲ್ಲರೂ ನೀರ್ ಬೇಕಾ, ಕಾಫಿ ಬೇಕಾ, ಟೀ ಬೇಕಾ, ಎಷ್ಟೊತ್ತಿಗೆ ಬಂದ್ರಿ ಅಂದ್ರೆ ಪ್ರತಿ ಒಬ್ರುನು ಅವ್ರು ವಿಚಾರಿಸ್ತಾರೆ. ಪ್ರತಿಯೊಬ್ರ ಬಗ್ಗೆ ಕಾಳಜಿ ಇರುತ್ತೆ ಅವ್ರಿಗೆ. ಸೊ ಹೀಸ್ ವೆರಿ ಅಂದ್ರೆ ಅವ್ರಿಗಿರೋ ಸಂಪತ್ತು, ಅವ್ರಿಗಿರೋ ಬ್ಯಾಕ್ ಗ್ರೌಂಡ್ಗೆ ಅವ್ರ ಆತರ ಇರೋ ಅವಶ್ಯಕತೆ ಇಲ್ಲ. ಬಟ್ ಅವ್ರು ಅದಕ್ಕಿಂತ ಹೆಚ್ಚಾಗಿದ್ದಾರೆ, ಅದಕ್ಕಿಂತ ಮೀರಿ ಇದ್ದಾರೆ. ಒಂದ್ ಸ್ವಲ್ಪ ಶಾರ್ಟ್ ಟೆಂಪರ್ ಡೆಫಿನೆಟ್ಲಿ ಇದ್ದಾರೆ, ಬಟ್ ನಾಟ್ ಎಲ್ಲರ ಮುಂದೆ ಅದನ್ನ ಶಾರ್ಟ್ ಟೆಂಪರ್ನೆಸ್ ತೋರ್ಸಲ್ಲ. ಅಂಡ್ ಎಲ್ಲ ಪ್ರೊಫೆಷನಲಿ ಮಾತಾಡ್ಬೇಕಂದ್ರೆ ವೆರಿ ಡೆಡಿಕೇಟೆಡ್. ಅವ್ರು ಕನ್ನಡ ಅಷ್ಟಕ್ಕಷ್ಟೇ ಇತ್ತು ಮುಂಚೆ. ಅವ್ರು ಕನ್ನಡ ಕ್ಲಾಸಸ್ ತಗೊಂಡ್ರು, ಕನ್ನಡ ಟೀಚರ್ನ ಹೈರ್ ಮಾಡಿ ಅವ್ರ ಜೊತೆ ಕನ್ನಡ ಕಲ್ತು ಈ ಸಿನಿಮಾಗ್ ಡಬ್ಬಿಂಗ್ ಕೂಡ ಅವರೇ ಮಾಡಿರೋದು. ಹೋದ್ ಸಿನಿಮಾಗ್ ಬನಾರಸ್ ಅವ್ರು ಮಾಡಿರ್ಲಿಲ್ಲ, ಈ ಸಿನಿಮಾಗ್ ಅವರೇ ಡಬ್ಬಿಂಗ್ ಮಾಡಿದ್ದು. ಸೊ ಅವರಲ್ಲಿರೋ ಡೆಡಿಕೇಶನ್, ಹಾರ್ಡ್ ವರ್ಕ್ ಒಂಥರ ಇನ್ಸ್ಪಿರೇಷನ್ ಆಗುತ್ತೆ. ಮುಂದೆ ಬರೋ ಯೂತ್ಸ್ಗೆ ಅದು ಇನ್ಸ್ಪಿರೇಷನ್ ಆಗುತ್ತೆ ಅಂತ ನನ್ಗನ್ಸುತ್ತೆ. ಅನಿಲ್ ಅವರು ನಿಮ್ಗೆ ಕಂಫರ್ಟ್ ಡೈರೆಕ್ಟರ್ ಹೌದು, 2ನೇ ಡೈರೆಕ್ಟರು. ಬಟ್ ಅದನ್ನು ಹೊರತುಪಡಿಸಿ ಒಬ್ಬ ಡೈರೆಕ್ಟರ್ ಆಗಿ ಅವರು ಹೇಗೆ ಅಂತ? ವೆರಿ ಸ್ಟ್ರಿಕ್ಟ್. ನಾನು ಎಷ್ಟೇ ಕ್ಲೋಸ್ ಇರಲಿ, ನನ್ನ ಮಗಳೇ ಇರಲಿ ಅವ್ರಿಗೆ, ಯಾಕಂದ್ರೆ ಅವ್ರಿಗಿಬ್ರು ಮಕ್ಳು. ನಾನು ಇವಾಗ್ಲೂ ಹೇಳ್ತೀನಿ, ನೀವು ನನ್ನ 3ನೇ ಮಗಳ ತರ ನೋಡ್ಕೋತೀನಿ ಅಂತ. ಏನೇ ಇರಲಿ, ಸ್ಕ್ರೀನ್ ಅಂತ ಬಂದ್ರೆ ಮಲಕ ನಂಗೆ ಈ ತರ ಬೇಕು, ಈ ತರ ಬೇಕು. ನೀವು ಇದೇನ್ ಭರತನಾಟ್ಯಂ ನೋಡ್ತೀರಾ ಪೋಸ್ಟ್ ಗೆಟಪ್, ಅದು ಎಂಟ್ರಿ ಸೀನ್, ನಂದು ಎಂಟ್ರಿ ಸೀಕ್ವೆನ್ಸ್. ಅದು ಅದ್ರಲ್ಲಿ ಒಂದು ಪೋಸ್ಚರ್ ಮಾಡ್ಬೇಕು ನಾನು ಭರತನಾಟ್ಯಂ. ನಂಗೆ ಭರತನಾಟ್ಯಂ ಅಷ್ಟು ಬರಲ್ಲ. ಸೊ ಆ ಭರತನಾಟ್ಯಂ ಈ ಪೋಸ್ಚರ್ ಅಲ್ಲ, ಇನ್ನೊಂದು ಪೋಸ್ಚರ್ ಇದೆ ಎಂಟ್ರಿಗೆ, ನನ್ನ ಎಂಟ್ರಿ ಸೀನ್ಗೆ. ಫಸ್ಟ್ ಎಂಟ್ರಿ ಆಗೋ ಸೀನ್ ಅದು. ಅದನ್ನ ನಾನು ಮೀಟಿಂಗ್ ಆಗಿ ಕತೆ ಒಪ್ಕೊಂಡ್ ದಿನಾನೇ ಅವ್ರು ತೋರ್ಸ್ಬಿಟ್ರು ಫೋಟೋ. ನಂಗೆ ಈ ತರ ಬೇಕು, ಈ ತರ ಪೋಸ್ಚರ್ ಇದೆ, ಇಷ್ಟು ಕಾಲ್ ಮೇಲೆ ಹೋಗ್ಬೇಕು, ಕೈ ಇಲ್ಲೇ ಇರ್ಬೇಕು, ಈ ತರ ಬೇಕು ನನ್ಗೆ ಅಂತ. ಪಿಕಾಕ್ ತರ ಕಾಣಿಸ್ಬೇಕು ಅದು ಅಂತ. ಅದನ್ನ ನಾನು ನೆಕ್ಸ್ಟ್ ನಿನ್ ಎಂಟ್ರಿ ಸೀನ್ ಇವತ್ತಿರುತ್ತೆ ಅಂತ ನಾನು ಮುಂಚೆ ಹೇಳ್ತೀನಿ, 20 ದಿನದಲ್ಲಿ ನೀನ್ ಅದನ್ನ ರೆಡಿ ಇರ್ಬೇಕು. ಸೊ ಅಷ್ಟು ಪರ್ಫೆಕ್ಷನ್ ಅವರು. ಆ ತರ ನಾನು ಎವ್ರಿ ನೈಟು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಅದನ್ನ. ಬಿಕಾಸ್ ನಾನು ಅವಾಗ ಬೇರೆ ಸಿನಿಮಾ ಶೂಟಿಂಗ್ ಮಾಡ್ತಿದ್ದೆ, ಅದ್ರ ಮಧ್ಯ ಮಿರರ್ ಮುಂದೆ ಹೋಗೋದು, ಪ್ರಾಕ್ಟೀಸ್ ಮಾಡೋದು, ಆ ಪೋಸ್ಟರ್ನ ಫೋಟೋ ಇಲ್ಲ ಇನ್ನೂ ಇಂಪ್ರೂವ್ ಆಗ್ಬೇಕು. ಸೊ ಆ ತರ ವರ್ಕ್. ಈಸ್ ವೆರಿ ಪ್ರೊಫೆಷನಲ್ ಅಂಡ್ ಬೇಕು ಅಂದ್ರೆ ಈ ತರ ಬೇಕು ಅಷ್ಟೇ.
ಒಂದೊಂದ್ ಸಿನಿಮಾದಲ್ಲೂ ಒಂದಷ್ಟು ಮೆಮೊರೀಸ್ ಅಂತ ಕ್ರಿಯೇಟ್ ಆಗಿರುತ್ತೆ. ಒಂದು ಕ್ಷಣ ಕಣ್ಮುಚ್ಕೊಂಡು ಕಲ್ಟ್ ಅಂತ ಶುರುವಿಂದ ಇಲ್ಲಿವರೆಗೂ ನೆನ್ಸ್ಕೊಂಡ್ರೆ ಏನು ಬ್ಯೂಟಿಫುಲ್ ಮೆಮೊರೀಸು ಅಥವಾ ಜಗಳಾಡಿದ್ದು ಏನೋ ಒಂದಷ್ಟು ನೆನಪಾಗೋದು ಏನಿದೆ? ಎಲ್ಲ ಇದೆ, ತುಂಬಾ ಖುಷಿಯಾಗಿ ಒಂಥರ ನನ್ಗಷ್ಟೇ ನನ್ನ ಅಸಿಸ್ಟೆಂಟ್ಸ್ ಇರ್ಬೋದು, ನನ್ನ ಮೇಕಪ್ ಆರ್ಟಿಸ್ಟ್ ಕೇಳಿ, ಹೇರ್ ಸ್ಟೈಲಿಸ್ಟ್ ಕೇಳಿ, ಎಲ್ಲರೂ ಅಂದ್ರೆ ಸಿನಿಮಾ ಶೂಟಿಂಗ್ ಅಂದ್ರೆ ಕಳ್ತರ ಇರ್ಬೇಕಪ್ಪ ಅಂತ ಹೇಳ್ತಾರೆ. ಅಷ್ಟು ಪ್ಯಾಂಪ್ರಿಂಗು. ನನ್ನನ್ನಂತೂ ತುಂಬಾ ಪ್ಯಾಂಪ್ರಿಂಗ್ ಮಾಡ್ಬಿಟ್ಟಿದ್ದಾರೆ. ಅದ್ ತರ್ಸ್ಕೊಡೋದು, ಇದ್ ತರ್ಸ್ಕೊಡೋದು, ಅದನ್ನ ತಿನ್ಸೋದು, ಇದನ್ನ ತಿನ್ಸೋದು. ಡೈರೆಕ್ಟ್ರು ಅಯ್ಯೋ ನಿನ್ನ ಏನದು ಟೈಟ್ ಬಟ್ಟೆ ಹಾಕೊಳ್ದಾಗ ಹೊಟ್ಟೆ ಕಾಣಿಸಿದ್ರೆ ಏನ್ ಮಾಡ್ತೀಯ ಅಷ್ಟು ತಿಂತಾ ಇದ್ದೆ ನಾನು ಆ ಟೈಮಲ್ಲಿ. ಸೊ ತುಂಬಾ ಪ್ಯಾಂಪರಿಂಗ್ ಆಗಿ ಬೆಳೆಸಿದ್ದಾರೆ. ನಾನು ಕೂಡ ಅಷ್ಟೇ ಹಾರ್ಡ್ ವರ್ಕ್ ಹಾಕಿದ್ದೀನಿ ಪಾತ್ರಕ್ಕೆ. ಎಷ್ಟೇ ಸಿನಿಮಾ ಮಾಡಿದ್ರು ಈ ಒಂದ್ ಮೆಮೊರೀಸ್ ಏನ್ ಕ್ರಿಯೇಟ್ ಆಗಿದೆ ನನಗೆ, ಇಟ್ ಇಸ್ ಆಲ್ವೇಸ್ ಸ್ಪೆಷಲ್ ಅಂತ ಹೇಳ್ಬೋದು. ನನ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಇಟ್ ಇಸ್ ಅಷ್ಟು ಚೆನ್ನಾಗಿತ್ತು, ಅಷ್ಟು ನೆಮ್ಮದಿಯಾಗಿ ಪೀಸ್ಫುಲ್ ಆಗಿ ಕೆಲಸ ಮಾಡಿದ್ದೀನಿ ನಾನು. ಪ್ಯಾಂಪರ್ಡ್ ಬೇಬಿನಾ ಮಲೈಕಾ? ಇಲ್ಲ, ಪ್ಯಾಂಪರ್ಡ್ ಬೇಬಿನೇ, ಬಟ್ ನಮ್ಮಮ್ಮ ತುಂಬಾ ಡಿಸಿಪ್ಲಿನ್. ನಾನು ಇದಕ್ಕೆ ಕೊಡ್ತೀನಿ, ಇದ್ ನಿನ್ಗೆ ಸರಿ ಅನ್ಸಿದ್ರೆ ನೀನ್ ಮಾಡು ಅಂದ್ರೆ ನಾನು ಹಠ ಮಾಡ್ತೀನಿ, ನಂಗೆ ಅದ್ ಬೇಕು ಇದ್ ಬೇಕು ಅಂದ್ರೆ ಅದು ಒಳ್ಳೇದಿದ್ದು ಕೆಟ್ಟದಿದ್ದು ನೀನ್ ಚೂಸ್ ಮಾಡು, ತಕ್ಕಡಿ ಮೇಲೆ ಹಾಕ್ತೀನಿ, ನಿನ್ಗೆ ಯಾವ್ದು ಬೇಕು ಅದನ್ನ ಮಾಡು ಅಂತ. ಆ ತರ ನನ್ಗೆ. ಸೊ ನನ್ಗೆ ಓನ್ ಡಿಸಿಷನ್ಸ್ ಮಾಡಕ್ ಕೊಡ್ತಾರೆ, ಬಟ್ ಅವ್ರು ಗೈಡ್ ಮಾಡ್ತಾರೆ. ಬಟ್ ಮನೆ ಕೆಲಸ ಎಲ್ಲ ನಾನೇ ಮಾಡೋದು. ಪ್ಯಾಂಪರ್ಡ್ ಅಂದ್ರೆ ಅಯ್ಯೋ ಕುರ್ತಲ್ಲೇ ನೀರ್ ಕೊಡೋದು ಅದೆಲ್ಲ ಇಲ್ಲ, ಆ ತರ ಎಲ್ಲ ಇಲ್ಲ. ಅಂದ್ರೆ ಈಗ ಮನೇಲಿದ್ರೆ ಎಲ್ಲಾ ಕೆಲಸ ನೀವೇ ಮಾಡ್ಕೊಂಡು? ಖಂಡಿತ. ಏನೆಲ್ಲ ಮಾಡ್ಕೋತೀರಾ? ಇವಾಗ ನಮ್ಮ ಮನೇಲಿ ನಮ್ಮ ಹೆಲ್ಪರ್ ಆಂಟಿ ಬಂದಿಲ್ಲ ಅಂದ್ರೆ ಕಸ ಗುಡ್ಸ್ಬೇಕು, ನೆಲ ಒರೆಸ್ಬೇಕು. ಅಮ್ಮ ಅಡ್ಗೆ ಮಾಡ್ತಿದ್ರೆ, ಇವಾಗ ಮೊನ್ನೆ ನಾನು ಊರ್ಗ್ ಹೋಗಿದ್ದೆ, ನಮ್ಮ ಅಮ್ಮಂಗೆ ಉಗುರು ಸುತ್ತಾಗತ್ತಲ್ಲ. ಸೊ ಉಗುರು ಸುತ್ತಾದ್ರೆ ಪಾಪ ಏನು ಮಾಡಕ್ ಆಗಲ್ಲ, ಚಪಾತಿ ಹಿಟ್ ಕಲ್ಸಕ್ ಆಗಲ್ಲ, ಚಪಾತಿ ಲಡ್ಸಕ್ ಆಗಲ್ಲ. ಸೊ ಚಪಾತಿ ಹಿಟ್ ಕಲ್ಸೋದು, ಲಡ್ಸೋದು, ಅಪ್ಪಂಗ್ ಬಂದ್ರೆ ಅಪ್ಪಂಗ್ ಬೇರೆ ಹುಷಾರಿಲ್ಲ, ಅವ್ರಿಗೆ ಬಿಸಿ ಬಿಸಿ ಚಪಾತಿ ಮಾಡ್ಕೊಡೋದು, ಇದೆಲ್ಲ ನಾರ್ಮಲ್ ಮಾಡೋದೆ. ಕಸ ಉಡ್ಸಿ ನೆಲ ಒರೆಸ್ಬೇಕು ಅಂತಾರೆ, ಅಯ್ಯೋ ನನ್ ಬ್ಯೂಟಿ, ಅಯ್ಯೋ ಆಗಲ್ಲ ಅನ್ನೋ. ನನಗೆ ಅದೇ ತಾನೇ ಒಳ್ಳೆ ವರ್ಕೌಟ್. ನನಗೆ ಆಕ್ಚುಲಿ ಇಷ್ಟ ಮಾಡಕ್ಕೆ, ತುಂಬಾ ಇಷ್ಟ. ಮನೇಲಿ ಫುಲ್ ಆಕ್ಟಿವ್ ಆಗ. ಹಾ. ಅಮ್ಮ ಏನಾದ್ರೂ ಹುಷಾರಿಲ್ಲ, ಆರಾಮಾಗಿದ್ದಾರೆ, ಅವ್ರು ಫುಲ್ ಎನರ್ಜಿಯಲ್ಲಿ ಅಡ್ಗೆ ಮಾಡ್ತಿದ್ದಾರೆ, ಬೆಡ್ಡಿಂದ ಎದ್ದೊಳೋದು ಇಲ್ಲ ನಾನು, ಎಲ್ಲ ಅಮ್ಮ ಮಾಡ್ತಾರೆ ಅಂತ. ಯೂಶಲಿ ಹೆಲ್ಪರ್ ಆಂಟಿ ಇಲ್ಲ ಅಂದ್ರೆ ಎಲ್ಲ ಕೆಲಸ ನನ್ ಮೇಲೆ ಬೀಳುತ್ತೆ ಮಾಡೋದು. ಕೋವಿಡ್ ಟೈಮಲ್ಲಿ ರೂಢಿ ಆಗಿತ್ತದು. ಅಂದ್ರೆ 2 ಸ್ಟೋರಿ ಬಿಲ್ಡಿಂಗ್ ಮನೆ ಇದ್ದಾಗ ಎಲ್ಲ ಫುಲ್ ಮನೆ ಕಸ ಗುಡ್ಸನೆಲ್ಲ ಒರೆಸ್ಬೇಕಂದ್ರೆ ಯಾರು ಸಿಕ್ತಿರಲ್ಲ, ಅವಾಗ ನಾವೇ ಮಾಡ್ಬೇಕು. ನನಗೆ ಕ್ಲೀನ್ ಇರ್ಬೇಕು, ಕ್ಲೀನ್ ಅಂದ್ರೆ ನನ್ ಕೈಲಿ ಆಗಲ್ಲ. ಸೊ ನಾನೇ ಅಮ್ಮನ್ ಹಳೆ ನೈಟಿ ಹಾಕೊಂಡು ಕಟ್ಕೊಂಡು, ಇವಾಗ್ಲೂ ಕೂಡ ನನ್ ಮನೆಗೆ ಹೋದ್ರೆ ನಮ್ಮ ಅಮ್ಮನ ನೈಟಿನೇ ಹಾಕೊಳ್ಳೋದು. ನಮ್ಮ ಅಮ್ಮನ ಹಳೆ ನೈಟಿ ಅದು ಫುಲ್ ಮೆತ್ತಗಾಗಿರ್ಬೇಕು, ಅಂದ್ರೆ ಉಪಯೋಗಿಸಿ ಹೌದು ಅದನ್ನೇ ಹಾಕೊಳ್ಳೋದು ನಾನು. ಯಾರು ಬಂದ್ರು ಇವಾಗ್ಲೂ ಚೇಂಜ್ ಆಗಿಲ್ವೇ ನೀನು, ಅದನ್ನೇ ನೈಟಿ ಹಾಕೊಂತಿಲ್ಲ? ಇಲ್ಲ, ಅದು ಎಷ್ಟು ಕಂಫರ್ಟ್ ಇರೋದು ಗೊತ್ತಾ ನಿಮ್ಗೆ, ಅದೆಷ್ಟು ಮೆತ್ತಗೆ. ಇಲ್ಲಾದ್ರೆ ಆತರ ಈ ತರ ಬಟ್ಟೆ ಹಾಕೊಂಡ್ ಸುಸ್ತಾಗಿ ಹೋಗಿರುತ್ತೆ. ಮನೆಗ್ ದಾವಣಗೆರೆಗೆ ಹೋದ್ರೆ ಸಾಕು, ನಾನು ಅಮ್ಮನ ನೈಟಿ ಹಾಕೊಂಡ್ ಒಂದ್ ಮೂಲೆಯಲ್ಲಿ ಕುತ್ಕೊಂಡ್ ಸೋಫಾ ಮೇಲೆ ರಗ್ಗೊಚ್ಕೊಂಡ್ ಟಿವಿ ನೋಡಿದ್ರೆ ಏನು ಕೆಲಸ ಇಲ್ಲ ನನ್ಗೆ. ಎಷ್ಟೋ ಜನ ಈಗ್ಲೂ ನೈಟಿ ಅಂದ್ರೆ ತೂವ್ಯಾ ಅಂತಾರೆ, ನೀವು ನೋಡಿದ್ರೆ ಅಷ್ಟು ಖುಷಿ ಫೀಲ್ ಮಾಡ್ತೀರಾ? ಅದ್ರಷ್ಟು ಒಳ್ಳೆ ಕಾಸ್ಟ್ಯೂಮ್ ಯಾವ್ದು ಇಲ್ಲ. ಹೊರಗ್ ಬರ್ತೀರಾ ನೈಟಿ ಹಾಕೊಂಡು? ಹೊರಗಡೆ ಅಂದ್ರೆ ಹೊರಗಡೆ ಅಲ್ಲ, ಮನೆ ಒಳಗಡೆ ಅಷ್ಟೇ. ಏನು ಸ್ವಲ್ಪ ಅಂದ್ರೆ ದಾವಣಗೆರೆನಲ್ಲಿ ಅಂಗಡಿ ಅದಕ್ಕೆಲ್ಲಾನು ಹೋಗಿಲ್ವಾ ನೈಟಿ ಹಾಕೊಂಡು? ಇಲ್ಲ, ಮನೆಗ್ ಮಾತ್ರ. ಓಕೆ, ಫೈನಲಿ 23ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮನ್ನ ಬೇರೆ ತರದ್ದೇ ನೋಡ್ತೀವಿ ಅನ್ನೋ ನಿರೀಕ್ಷೆ ಪೋಸ್ಟರ್ಸ್ ಸಾಂಗ್ಸ್ ಅಲ್ಲೆಲ್ಲ ನೋಡಿದಾಗ ಗೊತ್ತಾಗ್ತಾ ಇದೆ. ಸೊ ನೀವು ಯಾವ ತರ ಕಾಡ್ತೀರಾ ಸಿನಿಮಾ ಮುಗಿದ್ಮೇಲೆ? ಯಾವ ತರ ಕಾಡ್ತೀನೋ ನನಗಂತೂ ಗೊತ್ತಿಲ್ಲ, ಅದು ಡೈರೆಕ್ಟರ್ ಮೇಲೆ ಬಿಟ್ಟಿದ್ದು. ನನಗನ್ಸೋ ಪ್ರಕಾರ ಒಂದ್ ಅದ್ಭುತವಾದ ಸಿನಿಮಾ ಇತ್ತೀಚಿನಲ್ಲಿ ನಮ್ಮ ಪ್ಯಾನ್ ಇಂಡಿಯಾ ಸಿನಿಮಾಗಳಾಗಿರ್ಬೋದು, VFX ಗ್ರ್ಯಾಂಡ್ಯೂರ್ ಆ ತರ ಮಾಡಿದೀವಿ, ಇಷ್ಟು ದೊಡ್ಡದು ಬಜೆಟ್ ಅಂತ. ಮಧ್ಯ ಸಿನಿಮಾಗಳಲ್ಲಿ ಇದು ಒಂದು ಎಮೋಷನಲ್ ರೊಮ್ಯಾಂಟಿಕ್ ಥ್ರಿಲ್ಲರ್ ಸಿನಿಮಾ. ಇದ್ರಲ್ಲಿ ಒಳ್ಳೆ ಬರವಣಿಗೆ, ಸಿಂಪಲ್ ಲೈನ್ ಅನಿಲ್ ಸರ್ ತುಂಬಾ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ, ಅದನ್ನ ನೀಟಾಗಿ ಸ್ಕ್ರೀನ್ ಮೇಲೆ ತೋರಿಸಿದ್ದಾರೆ. ಸೊ ನಾನ್ ಕೇಳ್ಕೊಳ್ಳೋದು ಜನವರಿ 23ಕ್ಕೆ ಸಿನಿಮಾ ಬಿಡುಗಡೆ ಆಗ್ತಿದೆ. ನನ್ನ ಸೀರಿಯಲ್ ಇಂದ ನೀವು ಇಲ್ಲಿವರೆಗೂ ನನ್ನ ನೋಡ್ಕೊಂಡ್ ಬಂದಿದ್ದೀರಾ, ದಯವಿಟ್ಟು ಈ ಸಿನಿಮಾ ಕೂಡ ಜನವರಿ 23ಕ್ಕೆ ಚಿತ್ರಮಂದಿರಕ್ಕೆ ಹೋಗಿ ನಮ್ಮ ಸಿನಿಮಾ ನೋಡಿ, ನಿಮ್ಮ ಆಶೀರ್ವಾದ ನಮ್ಗೆ ಬೇಕೇ ಬೇಕು, ದಯವಿಟ್ಟು. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ನಾವು ಕೂಡ ಫಸ್ಟ್ ನೋಡಕ್ ವೆಯ್ಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ನೋಡಿ ನನ್ನ ಎಂಟ್ರಿ ಸೀನ್ ನೋಡಾದ್ಮೇಲೆ ಹೇಗಿತ್ತು ಅಂತ ಹೇಳಿ ನನಗೆ. ಓಕೆ, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಎಸ್, ಮಲೈಕಾ ಅವರು ನಮ್ಗಿಂತ ಎಕ್ಸೈಟ್ ಆಗಿದ್ದಾರೆ ಅವರ ಎಂಟ್ರಿ ಸೀನ್ ತೋರ್ಸೋದಕ್ಕೆ. ಸೊ ಜನವರಿ 23ಕ್ಕೆ ಕಲ್ಟ್ ಸಿನಿಮಾ ರಾಜ್ಯಾದ್ಯಂತ ಎಲ್ಲಾ ಕಡೆ ರಿಲೀಸ್ ಆಗ್ತಾ ಇದೆ. ಸೊ ಕನ್ನಡ ಪ್ರೇಕ್ಷಕರು ಕನ್ನಡ ಸಿನಿಮಾವನ್ನ ಥಿಯೇಟರ್ ಅಲ್ಲೇ ನೋಡಿ ಕನ್ನಡವನ್ನ ಬೆಳೆಸಿದ್ರೆ ಮತ್ತೊಂದು ಸಿನಿಮಾದಲ್ಲಿ ಮಲೈಕಾ ಅವರು ಅದ್ಭುತವಾಗಿ ನಮಗೆ ಕಾಣಿಸ್ತಾರೆ. ಅದೇ ಅವರಿಗೆ ನೀಡುವಂತಹ ಪ್ರೋತ್ಸಾಹ ಆಗಿರುತ್ತೆ. ಇದಿಷ್ಟು ಮಲೈಕಾ ಅವರ ಮನದಾಳದ ಮಾತು. ಇನ್ನಷ್ಟು ಇಂಟರ್ವ್ಯೂಗಳಿಗಾಗಿ ನೋಡ್ತಾ ಇರಿ ಈ ಸಂಜೆ ಡಿಜಿಟಲ್ ಮೀಡಿಯಾ.